ತುಂಬ ದಿನಗಳ ನಂತರ ನನ್ನ ಕುಟುಂಬದ ಜೊತೆ ನಾನೊಂದು ಒಳ್ಳೆ ಟ್ರಿಪ್ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಕುಟುಂಬದ ಜೊತೆ ಆಚೆ ಹೋಗೋದು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ. ಅದು ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ ಅಂತಲೇ ಹಚ್ಚ ಹಸಿರು ತುಂಬ್ಕೊಂಡಿರೋಂತಹ ಶಿವಮೊಗ್ಗ ಕಡೆ ಹಲವಾರು ದೇವಸ್ಥಾನಗಳನ್ನ ನೋಡಿಕೊಂಡು ಯಾವ್ಯಾವ ಪ್ಲೇಸಸ್ನ ನೋಡ್ತೀವಿ, ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಆಗಿರುವಂತಹ ಜಾಗಗಳನ್ನ ನೋಡಬೇಕು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಹೋಗ್ಬೇಕಾದ್ರಂತೂ ನಿಜವಾಗ್ಲೂ ಖುಷಿಯಾಗಿದೆ, ಯಾಕೆಂದರೆ ಸುತ್ತಮುತ್ತ ಹಸ್ರೆ. ಶಿವಮೊಗ್ಗ ಸೈಡ್ ಹೋಗ್ಬೇಕಾದ್ರೆ ನಿಜವಾಗ್ಲೂ ಮನಸ್ಸಿಗೇನೋ ಖುಷಿ, ನೆಮ್ಮದಿ, ಸಂತೋಷ ಎಲ್ಲನೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ಫಸ್ಟ್ ಹೊರಟಿದ್ದೆ ಸಿಗಂದೂರಿಗೆ. ಜೋಗ ಜಲಪಾತ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಇವರು ನಿಮ್ಮ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಆದರೆ ಸಕ್ಕತ್ತಾಗಿದೆ ವೈಬ್ ಮಾತ್ರ ನಿಜವಾಗ್ಲೂ. ನಮ್ಮ ಕಾರಲ್ಲಂತೂ ಪೆಟ್ರೋಲ್ ಇಲ್ಲ. ಈಗ ಜೋಗ ಜಲಪಾತ ನೋಡಕ್ ಹೋಗ್ತಿದ್ದೀರಾ, ಕಾರಲ್ಲಿ ಪೆಟ್ರೋಲ್ ಇಲ್ಲ, ಹೆಂಗ ಅನಿಸ್ತಿದೆ? ಪೆಟ್ರೋಲೇ ಇಲ್ಲ ಕೊಂಡ್ರೆ ಲಾಂಚ್ ಮಾಡಕ್ ಬಂದ ಇವನೊಬ್ಬ ಹೊಟ್ಟೆಗಿಟ್ಟಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಜುಟ್ಟು ಮುಲ್ಗೆವ ಅನ್ಕೊಂಡು ಬಂದವನೆಲ್ಲ. ಏನ ರೋಡ್ ಏನೋ ಟೆನ್ಷನ್ ಅಲ್ಲಿ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಮಾತಾಡಿ ಸಾತ್ವಿಕಾರ, ನಮ್ಮ ಬ್ಲಾಗ್ ಅಲ್ಲಿ ಇವತ್ತು ನೀವು ಸ್ಪೆಷಲ್ ಗೆಸ್ಟ್. ಹಿಂದೆ ಯಾರೋ ಅದು, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಮಾತಾಡಿ, ಹೆಂಗಿತ್ತು ಕಾರ್ ರೋಡಲ್ಲಿ ಬಂದಿದ್ದು? ಈ ಕಡೆ ನೋಡಿ ಮಾತಾಡ್ಬೇಕು. ಬರೀ ಡೌಗಳಿಂದ ಅಚ್ಚ ಮನಸ್ಸಿನ ಸ್ವಚ್ಛ ಕನ್ನಡಿಗರು. ಅಚ್ಚ ಮನಸ್ಸಿನ ಸ್ವಚ್ಛ ಕನ್ನಡಿಗರು. ನೀನು ಹಿಂಗೆ ಬಿಬಿ ಅಂತ ಬಿಟ್ಟಿದ್ರೆ ಹೇಳಿ. ಹಾಯ್, ಹಲೋ, ನಮಸ್ಕಾರ. ಸ್ವಚ್ಛ ಮನಸ್ಸಿನ ಅಚ್ಚ ಕನ್ನಡಿಗರಿಗೆ ಎಲ್ಲರಿಗೂ ನಮಸ್ಕಾರ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವತ್ತು ಮೊನ್ನೆ ದಿವಸ ಇದು ಸುಮ್ಮನೆ ಇದ್ದವರು ಹಂಗೆ ಪ್ಲ್ಯಾನ್ ಮಾಡಿಬಿಟ್ಟು ಟ್ರಿಪ್ ಹೋಗೋಣ ಅಂತ. ನೈಟ್ ಹಂಗೆ ಹೊಡ್ಬಿಟ್ಟು ನೈಟ್ ಜರ್ನಿ ಮಾಡಿದೋ. ಚಿತ್ರದುರ್ಗ ಅಲ್ಲಾಸ್ ಬಂದು ಅಷ್ಟು ಸಿಗಂದೂರು ಬಂದು ಸೇತುವೆ ಮೇಲೆ ಸೆಲ್ಫಿ ನೋಡ್ಕೊಂಡಿದ್ದೀವಿ. ಸಿಗಂದೂರು ದರ್ಶನ ಮಾಡ್ದೋ. ಅಂದರೆ ಒಂದು ಏನಪ್ಪ ಅಂದರೆ ಅಲ್ಲಿ ನಾಷ್ಟ ಇತ್ತು, ನಾಷ್ಟ ಮಾಡ್ತೀರಾ, ನಾವು ತಪ್ಪು ಮಾಡ್ಕೊಂಡು ನಿನ್ನೆ ನಾನು ನಾಷ್ಟ ಇದ್ದೆ ಭಾರಿ ಅದು ಯಾರು ತಪ್ಪು ಮಾಡಕ್ ಹೋಗ್ಬೇಡಿ, ಯಾರು ತಪ್ಪು ಮಾಡ್ಬೇಡಿ. ಎಲ್ಲಿ ಸಿಗುತ್ತ ನಾಷ್ಟ ಅಲ್ಲಿ ತಿನ್ಕೊಂಬಿಡಿ. ನಮ್ಮಂಗೆ ಯಾರು ತಪ್ಪು ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಅಲ್ಲಿಂದ ಜೋಗದಲ್ಲಿ ನೀರಿಲ್ಲ. ದಯವಿಟ್ಟು ಯಾರ ಪ್ರವಾಸಿಗೆ ಬರೋಂಗಿದ್ರೆ ಮಳೆ ಉಯ್ದು ನೋಡ್ಕೊಂಡ್ ಬನ್ನಿ, ನೀರಿಲ್ಲ. ಅಲ್ಲಿಂದ ನಾವು ಸಿರ್ಸಿಗೆ ಹೋದ, ಸಿರ್ಸಿ ಮಾರಿಕಾಂಬ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಅಲ್ಲೊಂದು ಕಾಫಿ ಕೊಡು ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಡೈರೆಕ್ಟ್ ಮುರುಡೇಶ್ವರ. ನೈಟ್ ಒಳ್ಳೆ ರೂಮು, ಇಲ್ಲೇ ನಿದ್ದೆ, AC ರೂಮ್ ಆರಾಮ್ ಮಾಡ್ಬೋದು. ಬೆಳಿಗ್ಗೆ ಎದ್ದು ಬೀಚಲ್ಲಿ ಆಟ ಆಡ್ದೋ, ಒಂದು ಸ್ನಾನ ಮಾಡ್ದೋ, ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ದೋ, ಆಮೇಲೆ ನಾಷ್ಟ ಮಾಡ್ಕೊಂಡು ಸೀದಾ ಕೊಲ್ಲೂರಿಗೆ ದರ್ಶನ ಮಾಡ್ಕೊಂಡು ಈಗ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ ಅಷ್ಟೇ. ಈಗ ಮೂಡ್ಗಲ್ ದೇವಸ್ಥಾನಕ್ಕೆ ಹೋಯ್ತೀವಿ, ಶಿವನ ದೇವಸ್ಥಾನ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಗಂಟ ಮೇಲೆ ಕಾರ್ ಬರಲಿಲ್ಲ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಹಾಯ್ ಗಾಯ್ಸ್, ಆಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. 1.5 ಕಿಲೋಮೀಟರ್ ಇದೆ ಶಿವನ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಏನಕ್ಕೆ ಹೋಗೋಣ? ಶಿವನ ದೇವಸ್ಥಾನ. ಯಾಕೆ ಹೋಗ್ಬೇಕು? ದರ್ಶನ ಮಾಡ್ತಾ. ಏನು ಕೇಳ್ತಿ ದೇವ್ರನ್ನ? ಸರಿ, ಒಳ್ಳೆ ಚೆನ್ನಾಗಿ ವಿದ್ಯಾಬುದ್ಧಿ ಕೊಡಪ್ಪ ಅಂತ ಕೇಳೋಣ, ಬನ್ನಿ ಗಾಯ್ಸ್. ಬುದ್ಧಿ ಕೊಟ್ಟಿಲ್ವ ನಿಂಗಿನ್ನ? ಕೊಟ್ಟೈತೆ, ಮತ್ತೆ ಸ್ವಲ್ಪ ಜಾಸ್ತಿನೇ ಬೇಕು. ನಿಜವಾಗ್ಲೂ ನಾವು ಬೆಂಗಳೂರಲ್ಲಿದ್ದಾಗ ಎಷ್ಟೋ ಟೆನ್ಷನ್ನು, ಆ ಕೆಲಸ ಈ ಕೆಲಸ ಅಂದ್ಬಿಟ್ಟು ಇಷ್ಟಪ್ಪ ಬೇಜಾರಾಗ್ಬಿಟ್ಟಿತ್ತು. ಆದರೆ ಇಲ್ಲಿ ಕಿಲೋಮೀಟರ್ ಗಟ್ಟಲೆ ನಡೆದ್ರು ಒಂದೇನೋ ಒಂದು ಖುಷಿ. ಈ ಕಾಡು ಮಧ್ಯೆ ನಡೆಯೋದಿದೆಯಲ್ಲ, ನಿಜವಾಗ್ಲೂ ಹೇಳ್ತೀನಿ, ಅದು ನೆಕ್ಸ್ಟ್ ಫೀಲೇ ಬೇರೆ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು.
ಈ ಮೂಡುಗಲ್ ದೇವಸ್ಥಾನ ನೋಡೋಕ್ಕಂತ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ರಿಷಬ್ ಶೆಟ್ಟಿ ಸರ್ ಮತ್ತು NTR ಸರ್ ಬಂದಿದ್ದರು ಈ ಟೆಂಪಲ್ಗೆ. ಅದನ್ನು ನಾವು ಹೋಗ್ಬೇಕು ಅಂದ್ಕೊಂಡು. ನಿಜವಾಗ್ಲೂ ಚೆನ್ನಾಗಿದೆ. ಈ ಕಾಡು ಮಧ್ಯೆ ಹೋಗೋದಿದೆಯಲ್ಲ ನೋಡ್ರಿ, ಸುತ್ತ ಕಾಡು. ದಿಸ್ ಇಸ್ ಯಪ್ಪ ನಡೆದು ನಿಜವಾಗ್ಲೂ ಸುಸ್ತಾಯಿತು. ನಮ್ಮ ಕಾರು ಬಂದಿದೆ, ನಾನು ಕಾರ್ ಹತ್ಬಿಡ್ತೀನಿ. ಆಗಲ್ಲ ನಿಜವಾಗ್ಲೂ ಹೇಳ್ಬೋದು ಅಷ್ಟೇ ನಡಿತೀವಿ ಅಂತ. ಆದರೆ ಅಪ್ಪಿದೆ, ಸಮ ರೋಡಿದ್ರೆ ಹತ್ತು ಬಿಡ್ಬೋದು, ಆದರೆ ಅಪ್ಪು ಡೌನ್ಸ್ ಇದೆಯಲ್ಲ ಹತ್ತಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ನಮ್ಮ ಕೈಲಂತೂ ಹತ್ತಕ್ಕಾಗಲಿಲ್ಲ. ಈಗ ಕಾರಲ್ಲಿ ಹೋಗ್ತಾ ಇದೀವಿ, ಕಾರ್ ತರಿಸ್ಕೊಂಡು. ಇವರು ರೈತರು, ಆಗ ಕಿಲೋಮೀಟರ್ ಗಂಟೆಗೆ ನಡೆಯೋರು, ಮತ್ತು ಬೆಳಗ್ಗೆ 5 ಗಂಟೆಗೆ ಇದು ಹುಲ್ಕೊಯ್ದು ಎಲ್ಲ ಕೆಲಸ ಮಾಡ್ತಿದ್ರು. ಆದರೆ ಈಗ ಇವ್ರ ಕೈಲಿ ಹತ್ತಕ್ಕಾಗಲಿಲ್ಲ. ಇದು ಮೂಡುಗಲ್ ದೇವಸ್ಥಾನದ ಎಂಟ್ರಿ. ಫಸ್ಟು ಇಷ್ಟೊಂದೆಲ್ಲ ಏನು ಇಂಪ್ರೂವ್ ಇರಲಿಲ್ಲ, ಈಗ ನೋಡ್ರಿ ಸಖತ್ ಇಂಪ್ರೂವ್ ಆಗಿದೆ. ಜನನೂ ಜಾಸ್ತಿ ಇದ್ದಾರೆ. ಫಸ್ಟ್ ಇಲ್ಲಿ ಯಾರಿಗೂ ಜನ ಗೊತ್ತಿರಲಿಲ್ಲ ಇದು ಈ ಥರ ದೇವಸ್ಥಾನ ಇದೆ ಅಂತ. ಸೊ ಈಗ ತುಂಬ ಜನ ಇದ್ದಾರೆ. ಕಾರ್ ಹತ್ತುತ್ತಿರಲಿಲ್ಲ ಗೈಸ್, ಹತ್ಸ್ಕೊಂಡು ಬಂದಿದ್ದೀವಿ. 1.5 ಕಿಲೋಮೀಟರ್ಗಿಂತ ಜಾಸ್ತಿ ಇತ್ತು, ಬಂದ್ವಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಗೈಸ್, ಬನ್ನಿ. ಲಾಸ್ಟ್ ವ್ಲಾಗಲ್ಲಿ ನಾವು ನೋಡಿದ್ರ ತಿಗಣೆ ಚೇತನ್ ಅಂತ. ಚೇತನ್ ಅವರು ಕಾರ್ ಡ್ರೈವ್ ಮಾಡೋದು ತುಂಬ ಚೆನ್ನಾಗಿ ಡ್ರೈವ್ ಮಾಡಿದ್ದಾರೆ. ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ. ಹೆಂಗನ್ಸ್ತು? ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗ್ತಿದೀವಿ, ನೋಡೋಣ ಹೇಗಿದೆ ಅಂತ. ನೋಡಿದ್ರ ತುಂಬ ಆಫ್ ರೋಡ್ ಇತ್ತು ಗೈಸ್, ಆದ್ರೆ ಹಚ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಎಂಟ್ರಿ ಆಯ್ತಾ ಇದೀವಿ ನೋಡಿ. ಇದು ದೇವಸ್ಥಾನಕ್ಕೆ ಹೋಗುವಂತಹ ಎಂಟ್ರಿ ನೋಡಿ. ಇದು ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಮೀನುಗಳು ಮಾಡಿದ್ದಾರೆ. ಫೈನಲಿ ಶ್ರೀ ಕೇಶನಾಥೇಶ್ವರ ದೇವಸ್ಥಾನ ಮೂಡುಗಲ್ಗೆ ಬಂದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಲ್ಲಿ ಬರ್ತಿದ್ದಂಗೆ ಒಂದು ಏನೋ ಒಂಥರ ಎನರ್ಜಿ. ಇನ್ನೂ ದೇವ್ರ ದರ್ಶನ ಮಾಡಿಲ್ಲ. ದೇವ್ರ ದರ್ಶನ ಆದಮೇಲೆ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಹಿಂಗೆ ಹೋದರೆ ದೇವ್ರ ದರ್ಶನಕ್ಕೆ ಒಂದು ಗುಹೆ ಇದೆ. ಇದರೊಳಗಡೆ ಹೋದರೆ ದೇವ್ರ ನಿಜವಾಗ್ಲೂ ಇದು ಎಣ್ಣೆ ತಗೊಂಡು ಮಕ್ಕ ನೆನ್ಕೊಂಡು ಎಣ್ಣೆಗೂ ಹಾಕ್ಬೇಕಂತೆ. ತಲೆಗೆ ಹಚ್ಕೊಂಡು ನೋಡೋಣ, ಚೆನ್ನಾಗಿದೆ ಇದು ಒಂಥರ. ಇದು ಈ ನೀರೊಳಗಡೆ ಚೆನ್ನಾಗಿದೆ, ಖುಷಿ ಇದೆ. ಅದ್ಭುತ ಅಂತ ನೋಡ್ಬಿಟ್ಟು ಇಷ್ಟು ವರ್ಷ ಅದ್ಭುತ ನೋಡಿದೆ ಏನೋ ಥರ ನೋಡಿ. ನನಗಂತೂ 2 ದಿನದಿಂದ ಟ್ರಿಪ್ ಮಾಡ್ತಾ ಇದೀವಿ. ಅಂದ್ರೆ ಇದು ಸಖತ್ ಇಷ್ಟ ಆಗಿರೋ ಏನು ಕಾಣಿಸ್ತಿಲ್ಲ ಅನ್ಸುತ್ತೆ ನನ್ನ ಫೇಸು. ಅಂದ್ರೆ ದೇವ್ರನ್ನ ಕಾಣಿಸಿದ್ರೆ ಸಾಕು, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಫೈನಲಿ ಗಾಯ್ಸ್, ಕೇಶನಾಥೇಶ್ವರ ದೇವಸ್ಥಾನಕ್ಕೆ ಬಂದು ಮೂಡುಗಲ್ಲು ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟೋ ವರ್ಷದಿಂದ ನೋಡಬೇಕು ಅಂತ ಅಂದ್ಕೊಂಡಿದ್ದು, ಇಲ್ಲಿ ಬಂದಾದ್ಮೇಲೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಇದು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಜನಗಳಿಗೂ ಗೊತ್ತಾಗಿದೆ ಈ ಥರ ಒಂದು ದೇವಸ್ಥಾನ ಇದೆ ಅಂತ. ಅದ್ಭುತವಾದಂತಹ ದೇವಸ್ಥಾನ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ನನ್ ಹುಡುಗರು ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಪಾಪ ಅವನ್ಗೆ ಏನ್ ಕೊಟ್ಟರು ಗುರು, ಸರಿ ಇಲ್ಲ ಅದು ಪಳ್ಳು. ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಅದಕ್ಕೆ ಯಾವ್ದೋ ಒಂದ್ ಕರ್ಗೋ ಬೆಳಗೋ ಇರದ್ದ ಗಂಟ ಹಾಕ ಮದುವೆ ಮಾಡ್ಕತ್ತವನೆ. ನೀನ್ ಯಾಕೆ? ಈಗ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ನೋಡ್ಕೊಂಡ್ ಬಂದು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಇಲ್ಲಿಗಂತ ನೀರಿದೆ, ನೀರಲ್ಲಿ ನಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕಿತ್ತು. ಈ ದೇವಸ್ಥಾನಕ್ಕೆ ರಿಷಬ್ ಶೆಟ್ಟಿ ಮತ್ತೆ NTR ಬಂದಿದ್ರು. ಅವ್ರು ಬಂದು ಹೋದಾದ್ಮೇಲೆ ನಮಗೂ ಹೋಗ್ಬೇಕು ಅಂತ ಅನ್ಸಿದ್ದು. ಈಗಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ, ನಿಜವಾಗ್ಲೂ ಖುಷಿ ಆಯ್ತು. ನಾವೆಷ್ಟೇ ದುಡ್ಡು ಖರ್ಚು ಮಾಡಿ ಫಾರಿನ್ ಟ್ರಿಪ್ಗೆಲ್ಲ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲೂ ನೆಮ್ಮದಿ ಸಿಗಲ್ಲ. ಇಂಥ ಜಾಗಕ್ಕೆ ಬಂದು ನಿಜವಾಗ್ಲೂ ನೆಮ್ಮದಿ ಸಿಗಲ್ಲ.
ಸುತ್ತಲೂ ಕಾಡು ಮಧ್ಯೆ ಒಂದು ದೇವಸ್ಥಾನ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಖುಷಿ ಕೊಡುತ್ತೆ. ದಯವಿಟ್ಟು ಅವರೆಲ್ಲ ಬಂದ್ರಿ, ಶಿವ ಒಳ್ಳೇದ್ ಮಾಡ್ಲಿ ನಿಮ್ಗೆ. ಥ್ಯಾಂಕ್ ಯು. ಇವಾಗ ಹೆಂಗಸ್ತು ದೇವಸ್ಥಾನ? ನೋಡಿ, ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದು ಸಾವಿರಾರು ವರ್ಷಗಳಿಂದ ಇರುತ್ತೆ. ನಾನು ಅವ್ರು ಕೇಳಿದೆ ದೇವಸ್ಥಾನದಿಂದ, ಆಮೇಲೆ ನಮ್ಗೆ ಗೊತ್ತಿರಲಿಲ್ಲ. ಈಗ ಯಾರೋ ರಿಷಬ್ ಶೆಟ್ಟಿ ಮತ್ತು ಜೂನಿಯರ್ NTR ಬಂದಮೇಲೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ತುಂಬ ಸಂತೋಷ. ನಮ್ಮ ಕರ್ನಾಟಕದಲ್ಲಿರೋ ದೇವಸ್ಥಾನಗಳೆಲ್ಲ ಇಂಪ್ರೂವ್ಮೆಂಟ್ ಆದರೆ ಒಳ್ಳೆಯದು. ಇದು ತುಂಬ ಚೆನ್ನಾಗಿದೆ. ಆಮೇಲೆ ಈ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬನ್ನಿ. ಆಮೇಲೆ ಇದಕ್ಕೆ ಉದಾರವಾಗಿ ದಾನ ಮಾಡಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ. ಆಮೇಲೆ ಇದಕ್ಕೆ ನಮ್ಮ ರೇಣಿ ಅವರು ಕರ್ಕೊಂಬಂದಿದ್ದಾರೆ, ರೇಣುಕಾ ಪ್ರಸಾದ್ ಅವರು. ಆಮೇಲೆ ಎಲ್ಲ ಖರ್ಚೆಲ್ಲ ಅವ್ರದ್ದೇ, ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಈಗ ಇವಾಗ ಬೆಳಿಗ್ಗೆ ನಾಷ್ಟ ಕೊಡ್ತಿದ್ದಾರೆ, ಇನ್ನೂ ಊಟ ಇಲ್ಲ, ನೋಡೋಣ. ಹುಡಿಕೊಂಡು ಹೋಗ್ರ ಅವ್ರನ್ನೆಲ್ಲಾನು ಹುಡುಗಿರ್ ಬಂದ್ ಹರ್ಕೊಂಡು ಹೋಗ್ರು. ಕೊಡ್ಕಂತೀರ ನಮ್ಮ ಹತ್ರ ಎಣ್ಗಸ್ತೀರ. ಯಾವ ಇಲ್ಲೇ ಒಂದೆರಡು ಕಟ್ಕೊಂಬಿಡು ಹೋಗ್ರು ಆತ. ಈ ಥರ ಕಲ್ಲಿರೋದ್ರಿಂದ ಈ ಥರ ಮಾಡಿದ್ದಾರೆ. ಶಿವಂದು ನಿಜವಾಗ್ಲೂ ಸಗದಾಗಿದೆ. ಎಂತೆಂಥ ಕಲಾವಿದರಿದ್ದಾರೆ ನೋಡಿ, ಇಂಥ ಹಳ್ಳಿಗಳಲ್ಲಿ ಎಂತೆಂಥ ಕಲಾವಿದರಿದ್ದಾರೆ. ಬ್ಯಾಕ್ಗ್ರೌಂಡ್ ಸೂಪರಾಗಿ ಮಾಡ್ತಾರೆ ನಮ್ಮ ಅಣ್ಣ ತಮ್ಮ ಇಬ್ರು. ಅದನ್ನ ಕೊಂಬೆನ ಆರಿಸ್ತವ್ರೆ ಬ್ಯಾಕ್ಗ್ರೌಂಡಲ್ಲಿ ಶೂಟಿಂಗ್. ನೋಡ್ರಿ, ಹಿಂಗೆ ಕೊಂಬೆ ಬರ್ತದೆ, ಹಂಗಾಗ್ತದೆ. ಆದರೂ ಚೆನ್ನಾಗಿದೆ. ಶಿವಂದು ಈ ಥರ ನೋಡೋದೆಲ್ಲ ತುಂಬ ಅದೃಷ್ಟ ಮಾಡಿರಬೇಕು. ಈ ಥರ ಆ ಶಿವನ್ ನೋಡ್ಕೊಂಡ್ ಬಂದಾಗ ನೋಡ್ರಿ, ಇಲ್ಲಿ ಇದು ಕೊಂಬು ಅಂತ ಅನ್ಸೋದೇ ಇಲ್ಲ. ನಾನು ಹಗ್ಗ ಅಂದ್ಬಿಟ್ಟು ಇಲ್ಲ ರೋಪ್ ಅಂದ್ಬಿಟ್ಟು ಕಿತ್ಕೊಳಕ್ ಹೋದೆ, ಆದ್ರೆ ಬರ್ತಾ ಇಲ್ಲ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದ್ದಂಗಿದೆಯಲ್ಲ. ಅಷ್ಟು ಟೈಟ್ ಆಗಿ ಬೇರೂರ್ಬಿಟ್ಟಿದೆ ಇದು ರೆಂಬೆ. ಹಾ, ಇದು ನೋಡ್ರಿ ಕಳಸ. ಎಲ್ಲರೂ ಮನೇಲಿ ದೇವ್ರನ್ನ ಒಂದು ಅದ್ಭುತವಾದಂತಹ ಕಳಸ. ಇದನ್ನು ಕೆತ್ತನೆ ಸಕಲಾಗಿ ಮಾಡಿದ್ದಾರೆ, ಗುಹೆ ಒಳಗಡೆ ಇಟ್ಟಿದ್ದಾರೆ. ಇಲ್ಲ ನೋಡೋಣ, ಇದು ನೋಡೋಣ, ರೋಪ್ ಥರನೇ, ಸೇಮ್ ಡಿಟ್ಟೋ ರೋಪ್ ಥರನೇ ಇತ್ತು. ರೋಪಲ್ಲ ಅದು, ಅಲ್ಲಿ ಭಯಂಕರವಾಗಿ ಕೆತ್ಬಿಟ್ಟಿದ್ದಾರೆ. ಈ ಬುಡೆ ಶಿವನ್ ದೇವಸ್ಥಾನ ಹತ್ರ ಯಾಕಿದೆ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಶಿವ ಒಬ್ಬ ಸ್ಮಶಾನ ಕಾಯೋನು. ಸೊ ಅವನಿಗೆ ಈ ತರ ಬುರುಡೆಗಳಂದ್ರೆ ಸಖತ್ ಇಷ್ಟ. ಸೊ ಹಂಗಾಗಿ ಬುರುಡೆ ಕಿತ್ತಿದ್ದಾರೆ. ಇಲ್ಲೆಲ್ಲ ಕಾಸು ಸಿಕ್ಕಿದ್ದಾರೆ. ಏನಕ್ಕೆ ಅಂತ ಗೊತ್ತಾಯಿಲ್ಲ. ನನ್ನ ಫ್ರೆಂಡ್ ಅದನ್ನ ಎತ್ಕೊಂಡು ಚಾಕ್ಲೇಟ್ ತಿನ್ನುವಂತಿದ್ದ. ಅದೆಲ್ಲ ಹಂಗೆ ಮಾಡಬಾರ್ದು. ನಿಲ್ಸು ಬ್ಯಾಕ್ ಬಾ. ನೋಡಿ ಫ್ರೆಂಡ್ಸ್, ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ಯಾಮಿಲಿ ದರ್ಶನ ಎಲ್ಲ ಆಗಿ ಚೆನ್ನಾಗಿ ಬಿಸ್ಕೆಟ್ ಎಲ್ಲ ತಿನ್ಕೊಂಡು ನೀರು ಕುಡ್ಕೊಂಡು ಹೋಯ್ತಾ ಇದೀವಿ. ಎಲ್ಲ ಅವ್ರವ್ರ ಬೆಳಗಿನ ದೇವ್ರ ಹತ್ರ ಕೇಳ್ಕೊಂಡವ್ರು. ಏನ್ ಬೆಳ್ಕೊಂಡ್ರಲ್ಲ? ನಾನು ಸೇಮ್ ರೇಣುಕಂಗ್ ಮನೆಯಾಗ ಮದ್ವೆ ಆದ್ರೆ ಹುಡುಗಿ ಇಷ್ಟ ಆಗಿದ್ದಾಳ? ಅಯ್ಯೋ ಮುಂದೆದೆ. ಆಮೇಲೆ ರೇಣುಕಂಗ್ ಮದ್ವೆ ಆದ್ರೆ ತಿರ್ಗಾ ಬಂದಿರ ಅಷ್ಟ ಬಂದು ಅವಳಿ ಇಬ್ರು ದಂಪತಿಗಳನ್ನ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ಕೊಂಡು ಹೋಯ್ತೀವಿ ಅಂತ ಅರ್ಸ್ಕೊಂಡಿದೀವಿ. ಅದ್ ಯಾವ ಖುಷಿಗೆ ನನ್ನ ಮದ್ವೆಗೋಸ್ಕರ ಅವ್ರು ಇಷ್ಟು ಕಾತರದಿಂದ ಕಾಯ್ತಾರೋ ಗೊತ್ತಿಲ್ಲ. ಮದುವೆ ಮಾಡ್ಬೇಕು ಅಂತವ್ರೆ. ಆದ್ರೆ ಇನ್ನು 2 ವರ್ಷ ನನ್ ಮದ್ವೆ ಆಗಲ್ಲ. ಮದ್ವೆ ಬಗ್ಗೆ ಬಿಟ್ಟು ಬೇರೆ ಕೇಳ್ಬೇಕು. ಅವ್ನ್ ಬೇಗ ಸಕ್ಸಸ್ ಆಗ್ಲಿ. ಹೀರೋ ಆಗ್ಲಿ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪ್ ಆಗಿ ಬರ್ತಾನೆ. ಆರೋಗ್ಯ ಕೊಡ್ಲಿ ನಮ್ಮ ಮಕ್ಳುಗಳಿಗೆ ಎಲ್ಲಾರು ಸೇರ್ಸಿ ಈ ತರ ಅರ್ಚನೆ ಮಾಡಿಸಿದ್ರು ನಮ್ಮ ಹೆಸರಲ್ಲಿ. ಎಲ್ಲಾರ ಹೆಸರಲ್ಲೂ ಒಳ್ಳೇದಾಗ್ಲಿ. ಪಕ್ಕ ಇಲ್ಲಿಗೆ ಹೋಗಿ ಬಂದಾದ್ಮೇಲೆ ನೆಕ್ಸ್ಟ್ ನಾನು ವಿಡಿಯೋ ವ್ಲಾಗ್ ಮಾಡೋ ಅಷ್ಟೇ ಒಂದ್ ಹಂತಕ್ಕೆ ಬೆಳಿಬೇಕು. ಸೊ ಅಷ್ಟ ದೇವ್ರ ಶಕ್ತಿ ಕೊಡ್ಬೇಕು. ಅಷ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು. ಮಕ್ಳಿಗೆ ಗಂಡಿಗೆ ಆರೋಗ್ಯ ಎಲ್ಲಾರು ಕೇಳ್ಕೊಡದೆ ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತ ಅಲ್ವಾ. ಇಷ್ಟು ದೂರ ದೇವಸ್ಥಾನಕ್ಕೆ ಬಂದ್ರೆ ಎಲ್ಲರೂ ಕೇಳೋಣ. ನಿಜವಾಗ್ಲೂ ಎಲ್ಲ ಚೆನ್ನಾಗಿದೆ. ಆದ್ರೆ ಇದೊಂದು ರೋಡ್ ಮಾತ್ರ ಬರಕ್ ಸ್ವಲ್ಪ ಕಾರ್ಗಳು ಬರಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಆದ್ರೆ ಈಗ ಸ್ವಲ್ಪ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ಇದೊಂದು ರೋಡ್ ಒಂದು ಸಗದಾಗ್ಬಿಟ್ರೆ ಜನಗಳಂತೂ ಸಿಕ್ಕಾಪಟ್ಟೆ ಜನ ಬರ್ಬೋದು. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ರೋಡ್ ಮಾತ್ರ ಹಿಂಗಿದೆ ನೋಡಿ. ಇಲ್ಲಾಂದರೆ ಕಾರ್ ಕೆಳಗಡೆ ಹಾಕ್ಬಿಟ್ಟು ನೀವು ನಡ್ಕೊಂಬರ್ಬೋದು. ನಡ್ಕೊಂಬಂದರೆ 1.5 ಕಿಲೋಮೀಟರ್ ಇಲ್ಲ 2 ಕಿಲೋಮೀಟರ್ ಆಗುತ್ತೆ. ಕಾರಲ್ಲಿ ಬರೋರು ಹುಷಾರಾಗಿ ಈ ರೋಡಲ್ಲಿ ಬರ್ಬೋದು. ಇಂಥ ಡ್ರೈವರ್ ಇದ್ದಾರೆ, ಪ್ರೋ ಡ್ರೈವರ್ಸ್. ಮನೆ ಅದು ನಿಮ್ದೇ ಮನೆ ಏನ್ಕಿದು ಒಲೆಗೆ ನಡಿ ನೋಡಿ ಇಷ್ಟೇ ಜೀವನ. ಗದ್ದೆ ಮಾಡ್ಬಿಡು, 1 ವರ್ಷಕ್ಕಾಗಷ್ಟು ಅಕ್ಕಿ ಬೆಳ್ಕೊಬಿಡು. ಸೌದೆ ಕಡಿ ಅದ್ ಕಡೆ ಇದ್ ಕಡೆ ವರ್ಷ ಪೂರ್ತಿ ಅಷ್ಟೇ ಅಕ್ಕಿ ಇರ್ತದ ಮನೇಲಿ. ಇಷ್ಟದ ತೋಟ ಏನು ಚೆನ್ನಾಗಿದೆ ವ್ಯೂ. ಯಾವ ತಂಟೆ ಹೌದಾ. ಮುಗಿಸ್ಕೊಂಡು ರೆಸ್ಟ್ ಮಾಡಿ ಈಗ ತಾಯಿ ಶಾರದಾಂಬೆ, ಶೃಂಗೇರಿ ಶಾರದಾಂಬೆಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ ಇದೆ, ಯಾಕೆಂದರೆ ಭಾನುವಾರ ಅಲ್ವಾ, ಹಂಗಾಗಿ ಜನ ಇದೆ. ಅಂದರೆ ಅಕ್ಷರಾಭ್ಯಾಸಕ್ಕೆ ಜನ ಬಂದಿರೋದು. ಸ್ಟಾರ್ಟಿಂಗ್ ಶುರು ಅಕ್ಷರಾಭ್ಯಾಸ ಇಲ್ಲಿಂದ ಶುರು ಮಾಡಬೇಕು ಅನ್ನೋ ಕಾರಣದಿಂದ ಸಿಕ್ಕಾಪಟ್ಟೆ ಜನ ಕರ್ಕೊಂಡು ಫೋಟೋಶೂಟ್ ನಡೀತಿದೆ. ಅಂಕಿತ್ ಅವರು ಫೋಟೋಗ್ರಾಫ್ ಮಾಡ್ತಿದ್ದಾರೆ, ಸಾತ್ವಿಕ್ ಅವರು ಪೋಸ್ ಕೊಡ್ತಿದ್ದಾರೆ. ಚೆನ್ನಾಗಿ ತೆಗೀರಿ ಅಂಕಿತ್. ಈ ದೃಶ್ಯ ನೋಡೋಕೆ ತುಂಬ ಖುಷಿಯಾಗುತ್ತೆ. ತಂದೆ ತಾಯಿ ಇರೋ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿಂದ ನನ್ನ ಮಗ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಅಕ್ಷರಾಭ್ಯಾಸ ಮಾಡ್ತಾರೆ ಗೊತ್ತಾ. ನಿಜವಾಗ್ಲೂ ಖುಷಿಯಾಗುತ್ತೆ. ತಂದೆ ತಾಯಿಗಳು ಮಕ್ಕಳ ಮೇಲೆ ಎಷ್ಟೆಲ್ಲ ಆಸೆಗಳು ಇಟ್ಟಿರ್ತಾರೆ ಅಂತ ಇದನ್ನು ನೋಡಿದಾಗ. ಆಮೇಲೆ ಅಲ್ಲ ಇದಕ್ಕೆ ಅಲ್ಲಿ ಮಠಕ್ಕೆ ಹೋಗ್ಬೇಕು. ಅದೇ ಮಠ ಮೇನು ಬಂದಿದ್ದು ಹೆಂಗ ಅನಿಸ್ತು? ಖುಷಿ ಆಯ್ತು, ತುಂಬ ಚೆನ್ನಾಗಿದೆ. ನಿಮಗೆ ಚೆನ್ನಾಗಿದೆ, ಖುಷಿ ಆಯ್ತು. ಅತ್ತೆ ನಿಮಗೆ ಅತ್ತೆ ಅಕ್ಕ ಹೆಂಗ ಅನಿಸ್ತು ದೇವಸ್ಥಾನಕ್ಕೆ ಹೋಗೋದು? ಡ್ರೈವಿಂಗಲ್ಲಿ ನೀವು ಎಲ್ಲಾನ ಟ್ರಿಪ್ ಮಾಡಿ, ಇಲ್ಲೇ ಇತ್ತೆ ಅಂತೇನಿಲ್ಲ. ಸ್ಲೋ ಅಂದರೆ ಒಂದು 60-80-89ರಲ್ಲಿ ಹೋಗಿ. ಸೇಫ್ಟಿ ಡ್ರೈವ್ ಸೇಫ್ಟಿ ನೋಡ್ಕೊಳ್ಳಿ. 89 ದಿನ ಎಲ್ಲ ಹೋಗ್ಬೇಕಲ್ಲ, ದಿನ ಎಲ್ಲ ಹೋಗ್ಬೇಕು ಅಂದ್ಬಿಟ್ಟು ನಾವೇನಾದ್ರು ಆ ಥರ ಬಿದ್ದು 120ರಲ್ಲಿ ಹೋಗೋದ್ರೆ ಆಮೇಲೆ ವರ್ಷಾನುಗಟ್ಟಲೆ ಎಣಗಬೇಕಾಗುತ್ತೆ. ಇವತ್ತು ಅರ್ಧ ಗಂಟೆ 1 ಗಂಟೆಗೆ ಯೋಚನೆ ಮಾಡಿದ್ರೆ ಜೀವನ ಲೈಫು. ಯಾಕೆಂದರೆ ನನಗೆ ಜೀವನ ಕಲಿಸಿದ ಪಾಠ ಅದು. ನಾನೊಂದು ಸತಿ ನಾನು ಜೋರಾಗಿ ಹೋಗಿಲ್ಲ, ಬೈಕಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿ 2 ವರ್ಷ ಅನುಭವಿಸಿದ್ದೀನಿ. ಇವತ್ತು ಅನುಭವಿಸ್ತಾನೆ ಇದ್ದೀನಿ. ಅದಕ್ಕೆ ಹೇಳ್ತಾ ಇರೋದು, ಯಾರೋ ಇದನ್ನು ತಪ್ಪು ಅಂತ ನಾನು ತಿಳ್ಕೊಬೋದು, ನಿಜ ಅಂತ ತಿಳ್ಕೊಬೋದು, ಅದು ನಿಮ್ಮ ಯೋಚನೆಗೆ ಬಿಟ್ಟಿದ್ದು. ಆದರೆ ನಮ್ಮ ಹುಡುಗ ಒಬ್ಬ ನಿಧಾನ ಇಲ್ಲಿ ಈ ವಿಡಿಯೋ ಮಾಡ್ತಾರೆ ಹುಡುಗನೇ 120ರಲ್ಲಿ ನಡಿ ತುಳಿಯೋ ಅಂತಾನೆ. ಈಗ ತುಳಿಯೋ ಅಂತಾನೆ. ಮೇಲ್ ಕುತ್ಕೊಂಡು ದೇವರೊಬ್ಬ ನಮ್ಮನ್ನು ತುಳಿತಾ ಇರ್ತಾನೆ, ಅವ್ನಿಗೆ ಗೊತ್ತಿರಲ್ಲ. ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ರೇಣು ಅಂತ ಚೇತು ಇಲ್ಲ ರೇಣು. ಆಮೇಲೆ ಯಾರೇ ಆಗಲಿ ಡ್ರೈವಿಂಗಲ್ಲಿ ಸ್ಲೋ ಇರಲಿ, ಯಾರೇ ಆಗಲಿ, ನಾನು ಇಂಥವ್ರು ಅಂತ ಹೇಳ್ತಲ್ಲ, ನಿಧಾನ ಇರಲಿ. ನಿಧಾನಕ್ಕೆ ಹೋಗಿ, ಏನು ಪರವಾಗಿಲ್ಲ. ಅರ್ಧ ಅವರ್ ಲೇಟ್ ಆಯ್ತದೆ, 1 ಅವರ್ ಲೇಟ್ ಆಯ್ತದೆ, ದಿನ ಲೇಟ್ ಆಗಲ್ಲ. ಇದು ಸುಳ್ಳು. ನಾನು ಇವ್ರು ಹೇಳಿದ ಮತ್ತೆ ಹೇಳ್ತೀನಿ. ಇವನು ರೇಣು ಇನ್ನೊಬ್ಬವನೇ, ಅವನು ಸ್ಪೀಡ್ ಜಾಸ್ತಿ. ಆ ಥರ ಸ್ಪೀಡ್ ಯಾರು ಹೋಗ್ಬಾರ್ದು. ಇಷ್ಟು ನಾನು ಹೇಳ್ತೀನಿ. ಇದ್ರ ಮೇಲೆ ನೀವು ಇವನೇನು ಹೇಳ್ತದೆ ಅಂತ 150 ಹೋಗಿ, ಅದು ನಿಮ್ಮ ಯೋಚನೆ ಬಿಟ್ಟಿದ್ದು. ಬಿಡ ಇವತ್ತೆಲ್ಲ ಚೆನ್ನಾಗಿ ಕಣ. ಒಳ್ಳೆ ದರ್ಶನ, ಒಳ್ಳೆ ಇಡ್ಲಿ. ಇವತ್ತು ಟೈಮ್ ಸರಿಯಾಗಿ ತಿಂದಿದ್ದು ಇವತ್ತೇ ಕಣ ಇಡ್ಲಿ. ನೋಡ ಹೆಣ್ಮಕ್ಳು ಐತೆ ನೋಡು. ಇವಾಗ ಕವಿ ಮನೆಗೆ ದಾರಿ ಅಂತ ಹಾಕಾರೆ. ಇಲ್ಲೇನೋ ಐತೆ. ಇಲ್ಲ ಅಲ್ಲಿ ಕಾಡು ಮೆಣೆಗಳನ್ನು ಸುತ್ತಕೊಂಡು ಒಂದು ಅದ್ಭುತವಾದಂಥ ಸ್ಥಳಕ್ಕೆ ಬಂದು ಈ ಮನೆ ನೋಡಿದ್ರೆ ಗೊತ್ತಾಗುತ್ತೆ. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅನ್ನೋ ಕುವೆಂಪು ಅವ್ರ ಮನೆಗೆ ಬಂದಿದ್ವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಇದೆ. ಸುತ್ತಲೂ ಕಾಡು, ಮಧ್ಯದಲ್ಲಿ ಒಂದು ಮನೆ ಇದ್ದರೆ ಅದು ನೆಮ್ಮದಿನೇ ಬೇರೆ. ಅದಕ್ಕೆ ಅನಿಸುತ್ತೆ ಅವರು ಅಷ್ಟೊಂದೆಲ್ಲ ಸಾಲೆಗಳನ್ನ ಬರೆದು ದೊಡ್ಡ ಕವಿ ಆಗಿರೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಮನೆ ಆಗಿರ್ಬೋದು. ಮತ್ತು ಅಕ್ಕಪಕ್ಕದಲ್ಲಿರೋಂಥ. ನೀವು ಎಲ್ಲಿಗೆ ಬಂದಿದ್ದೀರಾ? ಇದು ಯಾರ ಮನೆ? ಇವತ್ತು ನಾವು ಶೃಂಗೇರಿ ದರ್ಶನ ಮಾಡಿಕೊಂಡು ನಮ್ಮ ಹುಡುಗ ರೇಣು ಕುವೆಂಪು ಅವ್ರ ಮನೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಒಳ್ಳೆ ಜಾಗ ಕರ್ಕೊಂಡಿದ್ದಾನೆ. ಸೂಪರ್ ಆಗಿದೆ. ಈ ಗ್ರೀನರಿ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ದಂಗೆ ಹಸಿರಿನ ವನಸಿರಿಗಳ ನಾಡೆ ಅಂದಂಗೆ ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದನ್ನು ಒಂದು ಸತಿ ನೋಡಿದ್ರೆ ಪದೇ ನೋಡಬೇಕು ಅನಿಸ್ತದೆ. ಬನ್ನಿ, ನಮ್ಮ ಕರ್ನಾಟಕದ ಜನ ಇಲ್ಲಿ ಬರಬೇಕು, ನೋಡಬೇಕು. ಇದನ್ನು ತುಂಬ ಚೆನ್ನಾಗಿದೆ. ಅವ್ರು ಬರೆದಿರೋ ಸಾಲಿಗೂ ಇಲ್ಲಿರೋ ಪರಿಸರಕ್ಕೂ
ಭಾರಿ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ನೀವು ಖುಷಿ ಪಡ್ತೀರಾ? ಬನ್ನಿ, ಬಂದು ಹೋಗಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮನೇನ ನೋಡ್ಕೊಂಬಂದ್ಮೇಲೆ ನಾವು ಎಷ್ಟೆಷ್ಟೋ ಖರ್ಚು ಮಾಡಿ ಏನೇನೋ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ, ಆದರೆ ಇಲ್ಲಿಗೆ ಬಂದಮೇಲೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಬೋದು. ಏನಾಗಿದೆ ನಮ್ಮ ಮುಂದೆ ಜೀವನಗಳಲ್ಲಿ ಎಷ್ಟೆಲ್ಲ ಮರಿತೀವಿ ಅದನ್ನೆಲ್ಲ ನೆನಪಿಸ್ತದೆ ಈ ಮನೆ. ಏಕೆ ನಾವು ಚಿಕ್ಕ ವಯಸ್ಸಲ್ಲಿ ಏನೇನು ನೋಡಿರಲ್ಲ, ಏನೇನು ನಮ್ಗೆ ಗೊತ್ತಿರಲ್ಲ, ಅದೆಲ್ಲ ನಿಜವಲ್ಲೂ ತೋರಿಸುತ್ತೆ. ಒಂಥರ ಸಿಕ್ಕಾಪಟ್ಟೆ ಎಮೋಷ್ನಲ್ ಅನಿಸುತ್ತೆ. ಆ ಪ್ರೀತಿ, ಆ ಬಾಂಧವ್ಯ, ಸಂಬಂಧಗಳು ಅವೆಲ್ಲ ಹೇಳುತ್ತೆ ಆ ಫೋಟೋದಲ್ಲಿರೋದು. ಆಗಿನ ಕಾಲದಲ್ಲಿ ಎಷ್ಟು ಬೆಲೆ ಕೊಡ್ತಿದ್ರು ಸಂಬಂಧಗಳಿಗೆ ಮತ್ತು ಒಂದು ವಸ್ತುಗಳಿಗೆ. ಮನೇಲಿರುವಂತಹ ಕೆಲವೊಂದು ವಸ್ತುಗಳನ್ನ ಎಷ್ಟು ಪ್ರೀತಿಸ್ತಿದ್ರು ಅಂತ ತೋರಿಸ್ತಾರೆ. ಆದರೆ ಈಗಿನ ಕಾಲದಲ್ಲಿ ಅಯ್ಯೋ ಒಂದು ವಸ್ತು ಆದರೆ ಬಿಡು, ಆ ವಸ್ತುನ ಯಾಕೆ ಹೊಸದೇ ಚೇಂಜ್ ಮಾಡಿಬಿಡೋಣ, ಬೇರೆ ತಗೋಣ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದೆ. ಆದರೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದಯವಿಟ್ಟು ಯಾರಾದರೂ ಬಂದು ನೋಡೋರು ಕುವೆಂಪು ಮನೆ ನೋಡಿ, ನಿಜವಾಗ್ಲೂ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಸತ್ವಿಕ್, ಕುವೆಂಪು ಅವ್ರ ಮನೆಗೆ ಬಂದರೆ ಹೆಂಗನ್ನಿಸ್ತು? ಒಳಗಡೆ ಚೆನ್ನಾಗಿ ಅನಿಸ್ತು. ಅವರೊಬ್ಬರು ರಾಷ್ಟ್ರಕವಿ. ಅವರು ಎಷ್ಟೊಂದು ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು 21 ಪ್ರಶಸ್ತಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಹಂಗೆ ನೀನು ಹೇಳ, ಕುವೆಂಪು ಅವ್ರ ಬಗ್ಗೆ ಏನು ಗೊತ್ತಾ? ಗೊತ್ತಿಲ್ಲಪ್ಪ, ಹಾಂ, ಮರ್ತೋಗ್ಬಿಟ್ಟಿದ್ದೀನಲ್ಲ ನಾನು. ಮರ್ತೋಗ್ಬಿಟ್ಟ? ಕವಿ ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನ ಮಗ ಅಂತ ಗೊತ್ತು. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ. ಪುಟ್ಟಪ್ಪ ಅವ್ರು ಬರ್ದಿರೋಂಥ ಒಂದು ಯಾವ್ದಾದ ಸಾಹಿತಿ ಹೇಳ್ರಿ. ಮಹಾರಾತ್ರಿ, ಹಾಂ, ಮಹಾರಾತ್ರಿ, ಆಮೇಲೆ ಶಿವರಾತ್ರಿ, ಮಹಾರಾತ್ರಿ, ಶಿವರಾತ್ರಿ ಬರ್ದಿಲ್ಲ ಅವರು, ಬರ್ದಿದ್ದಾರೆ. ನಮ್ಮ ನಾಡಗೀತೆ ಬರ್ದವ್ರು ಯಾರು? ಕುವೆಂಪು. ಸೂಪರ್. ಚೇತನ್ ಏನದು? ನನಗೆ ಗೊತ್ತಿಲ್ಲ. ಯಾವುದು? ಈಗ ಮೀನು ಹಿಡಿಯೋದು. ಕುವೆಂಪು ಮನೆಗೆ ಬಂದು ಒಂದು ಬುಕ್ ತೊಗೊಂಡು, ಮಲೆಗಳಲ್ಲಿ ಮದುಮಗಳು. ನಿಜವಾಗ್ಲೂ ಇದು ತುಂಬ ಫೇಮಸ್ಸು. ಆಲ್ಮೋಸ್ಟ್ ಅಲ್ಲೆಲ್ಲ ಓದಿರ್ತೀರ. ಈಗ ಡಿಜಿಟಲ್ ಯುಗ, ಹಂಗಾಗಿ ಬುಕ್ಸ್ ಓದೋದು ತುಂಬ ಕಮ್ಮಿ ಮಾಡಿದ್ದಾರೆ. ಸೊ ಬುಕ್ಸ್ ಓದಿದ್ರೆ ನಿಜವಾಗ್ಲೂ ತುಂಬ ಒಳ್ಳೆ ನಾಲೆಡ್ಜ್ ಬರುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಸೊ ಹಂಗಾಗಿ ನಾನು ತೊಗೊಂಡಿದ್ದೀನಿ. ಈ ಬುಕ್ಸು ತುಂಬ ಜನ ಸಜೆಸ್ಟ್ ಮಾಡಿದರು. ನೋಡೋಣ, ಓದ್ತೀನಿ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಏನೇನಿದೆ ಅಂತ ತಿಳ್ಕೊಳ್ಳೋಣ. ಕಣ್ಣಿನ ಕೆಂಪು ದುಪ್ಪಟ್ಟಿಯನ್ನು ಸುತ್ತಿದ ಮೈ ಕತ್ತಲೆಯಾಗಿದ್ದ ಅವನ ಎಡಗೈಯಲ್ಲಿ ನೀರು ತುಂಬಿದ ಒಂದು ಕರಿಯ ಮಣ್ಣಿನ ಪಾತ್ರೆ ಇತ್ತು. ಕೊನೆಯಿಂದ ಇದ್ದಲಿನ ಚೂರನ್ನು ಅಲ್ಲಿಗೆ ತಿಕ್ಕುತ್ತಾ ಅಂಗಡಿಯ ಮುಂದೆ